ಹಲೋ ಫ್ರೆಂಡ್ಸ್, ನಮಸ್ಕಾರ. ನಂಬರ್ ಸೆಲೆಕ್ಟ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟೈಮ್ ಆ್ಯಂಡ್ ವರ್ಕ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ಇದು ಬಂದುಬಿಟ್ಟು ನನ್ನ ಮುಂದೆ 2ನೇ ವಿಡಿಯೋ. ಇಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಅವುಗಳನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಂಡು ಕಾನ್ಸೆಪ್ಟ್ ರೀತಿಯಲ್ಲಿ ತಿಳ್ಕೊಂಡು ಬಿಡಿಸೋದು ಯಾವ ರೀತಿ ಶಾರ್ಟ್ಕಟ್ಟಾಗಿ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಎಯು ಒಂದು ಕೆಲಸವನ್ನು 20 ದಿನಗಳಲ್ಲಿ, ಬಿಯು ಅದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಬಲ್ಲರು. ಇಬ್ಬರು ಕೂಡಿ ಆ ಕೆಲಸ ಆರಂಭಿಸಿದ 8 ದಿನಗಳ ನಂತರ ಎ ಕೆಲಸದಿಂದ ನಿರ್ಗಮಿಸುವನು. ಹಾಗಾದರೆ ಬಿ ಉಳಿದ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವನು ಅಂತ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದಾನಪ್ಪ ಅಂತಂದ್ರೆ, ಇಬ್ಬರು ಕೂಡಿ ಒಂದು ಕೆಲಸನ ಮಾಡ್ತಾರೆ, ಆದ್ರೆ ಮಧ್ಯದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಎ 8 ದಿನಕ್ಕೆ ಆ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ಇನ್ನು ಉಳಿತದಲ್ಲ ಆ ಕೆಲಸ ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಅದನ್ನು ಮಾಡಿ ಮುಗಿಸ್ತಾನೆ ಅಂತ ಕೇಳ್ತಿದ್ದಾರೆ. ಇವಾಗ ನೋಡಿ, ಎ ಮತ್ತು ಬಿ ಇಬ್ಬರು ಇದ್ದಾರೆ. ಎ ಏನು ಮಾಡ್ತಾನೆ, ಅದೇ ಕೆಲಸನ 20 ದಿನಗಳಲ್ಲಿ ಮಾಡ್ತಾನೆ. ಬಿ ಅದೇ ಕೆಲಸ ಎಷ್ಟು 30 ದಿನಗಳಲ್ಲಿ ಮಾಡ್ತಾನೆ. ಆ ಕೆಲಸ ಏನು ಅಂತ ನೋಡಿದಾಗ LCM ಮೆಥಡ್ ಅಂತೂ ನಿಮಗೆ ಹೇಳಿದೆ ನಾನು. LCM ಮೆಥಡ್ ಏನು ಹೇಳುತ್ತಪ್ಪ ಅಂತಂದ್ರೆ, ಈ 30 ಸಂಖ್ಯೆನ 30 ಮಗ್ಗಿ ಒಳಗೆ ಹೇಳ್ತಾ ಹೋಗಬೇಕು. ಅಲ್ಲಿ ಒಂದು ಸಂಖ್ಯೆ ಸಿಗುತ್ತೆ, ಆ ಸಂಖ್ಯೆ ಏನಾಗಿರಬೇಕು 20ರಿಂದನೂ ಭಾಗ ಹೋಗ್ತಾ ಇರಬೇಕು. 31 32 60 60 ಈ 20ರಿಂದನೂ ಭಾಗ ಹೋಗುತ್ತಾ, 30ರಿಂದನೂ ಭಾಗ ಹೋಗುತ್ತಾ. ಅದಕ್ಕೆ ಆ ಒಂದು ಕೆಲಸವನ್ನು ನಾವೇನಂತ ತಿಳ್ಕೊಬೇಕು, 60 ಇದೆ ಅಂತ ತಿಳ್ಕೊಬೇಕು. ಇಬ್ಬರಿಗೂ ಕೆಲಸ ಏನಾಗಿರ್ತೈತಿ, ಸಮನಾಗಿರ್ತೈತಿ. ಇವನು 60 ಕೆಲಸ ಮಾಡ್ತಿದ್ದಂದ್ರೆ ಇವನು 60 ಕೆಲಸ ಮಾಡ್ತಾನೆ. ಆದರೆ ತೊಗೊಳ್ಳುವಂಥ ಒಂದು ಟೈಮ್ ಏನಿರ್ತೈತಲ್ಲ, ಆ ಟೈಮ್ ಹೆಚ್ಚು ಕಡಿಮೆ ಇರುತ್ತೆ. ಇದು ಟೈಮ್, ಇದು ಕೆಲಸ, ಇದು ಮುಂದೆ ಬರೋದೇನಪ್ಪ ಅಂತಂದ್ರೆ ಸಾಮರ್ಥ್ಯ ಇರುತ್ತೆ. ನೋಡಿ, ಎ 20 ದಿನ ತೊಗೋತಾನೆ ಒಂದು 60 ಕೆಲಸಗಳನ್ನು ಮಾಡೋಕ್ಕಂದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೋಡಬೇಕು. 20 ಎಷ್ಟಲೇ 60, 23 60. ಹಾಗಾದ್ರೆ ಎ ಒಂದು ದಿನಕ್ಕೆ 3 ಕೆಲಸ ಮಾಡಿದಪ್ಪ ಅಂತಂದ್ರೆ 20 ದಿವಸದಲ್ಲಿ 60 ಕೆಲಸ ಮಾಡ್ತಾನೆ ಅಂತ ತಿಳ್ಕೊಬೇಕು. ಇವಾಗ ನೋಡಿ, ಬಿ 30 ಎಷ್ಟಲೇ 60, 32. ಹಾಗಾದ್ರೆ ಬಿ ಏನು ಮಾಡ್ತಾನೆ, ಒಂದು ದಿನಕ್ಕೆ 2 ಕೆಲಸಗಳನ್ನು ಮಾಡ್ತಾನೆ, 30 ದಿವಸದಲ್ಲಿ 60 ಕೆಲಸಗಳನ್ನು ಮಾಡ್ತಾನೆ. ಇವರಿಬ್ಬರದು ಕೆಲಸ ನೋಡಿದಾಗ ಎಷ್ಟಾಗುತ್ತೋ, ಒಂದು ದಿನಕ್ಕೆ 3, ಒಂದು ದಿನಕ್ಕೆ 2 ತಂದಾಗ 5 ಕೆಲಸಗಳನ್ನು ಮಾಡ್ತಾರೆ ಒಂದು ದಿನಕ್ಕೆ. ನೋಡಿ, ಇಲ್ಲಿ ನಮಗೂ ಸಾಮರ್ಥ್ಯ ಗೊತ್ತಾಯಿತು. ಇವನಿಗೆ 60 ಕೆಲಸ ಕೊಟ್ಟಾಗ ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನೆ, ಇವನಿಗೆ 60 ಕೆಲಸ ಕೊಟ್ಟಾಗ ಒಂದು ದಿವ್ಸಕ್ಕೆ 2 ಕೆಲಸ ಮಾಡ್ತಾನೆ. ಇಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂದರೆ, ಇಬ್ಬರು ಕೂಡಿ ಆ ಕೆಲಸ ಆರಂಭಿಸಿದ 8 ದಿನಗಳ ನಂತರ ಎ ಕೆಲಸದಿಂದ ನಿರ್ಗಮಿಸೋನು. ಏನಂತ ಹೇಳ್ತಿದ್ದಾನಪ್ಪ ಅಂತಂದ್ರೆ, ಈಗ 60 ಕೆಲಸಗಳನ್ನು ಎ ಕೊಟ್ಟಾಗ ಒಂದು ದಿನಕ್ಕೆ 3 ಮಾಡ್ತಾನೆ, ಇವನಿಗೆ 60 ಕೆಲಸ ಕೊಟ್ಟಾಗ ಒಂದು ದಿನಕ್ಕೆ 2 ಕೆಲಸಗಳನ್ನು ಮಾಡ್ತಾನೆ. ಇವರು ಇಬ್ಬರಿಗೂ 60 ಕೆಲಸಗಳನ್ನು ಕೊಟ್ಟಾಗ, ಇವರಿಬ್ಬರಿಗೂ 60 ಕೆಲಸಗಳನ್ನು ಕೂಡಿ ಮಾಡಿರಪ್ಪ ಅಂತಂದು ಹೇಳಿಕೊಟ್ಟಾಗ ಇಲ್ಲೇನು ಎಷ್ಟು ದಿನ ಮಾಡ್ತಾರೆ, 8 ದಿನ ಮಾಡ್ತಾರೆ. ಯಾಕಪ್ಪ ಅಂದರೆ 8 ದಿನಗಳ ನಂತರ ಎ ಕೆಲಸದಿಂದ ನಿರ್ಗಮಿಸೋಣ. ಇವರಿಬ್ಬರಿಗೆ ಅದೇ ಒಂದು ಆ ಕೆಲಸ ತಂದಾಗ ಅದೇ ಒಂದು ಕೆಲಸನ 60 ಕೆಲಸಗಳನ್ನು ಇಬ್ಬರಿಗೂ ಕೊಟ್ಟಾಗ ಏನು ಮಾಡ್ತಾರಪ್ಪ ಅಂತಂದ್ರೆ 8 ದಿನ ಮಾತ್ರ ಮಾಡ್ತಾರೆ. ಇವನು 8 ದಿನ ಮಾಡ್ತಾನೆ, ಇವನು 8 ದಿನ ಮಾಡ್ತಾನೆ. ಆ 8 ದಿನದಲ್ಲಿ 3 8 24 ಕೆಲಸಗಳನ್ನು ಎ ಮಾಡ್ತಾನೆ, 2 8 16 ಕೆಲಸಗಳನ್ನು ಬಿ ಮಾಡ್ತಾನೆ. 8 ದಿನ ಮಾಡಿಕೆಶ್ ಏನು ಮಾಡ್ತಾನೆ, ಎ ಹೋಗಿಬಿಡ್ತಾನೆ. ಎ ಹೊರಗೆ ಹೋಗ್ತಾನೆ. ಹೊರಗೆ ಹೋದ ನಂತರ ಉಳಿದಂಥ ಕೆಲಸ ಇವಾಗ ನೋಡಿ, 24 16 ಎಷ್ಟಾಯಿತು, 40 ಆಯಿತು. ಈ ಇಬ್ಬರು ನಡಬರ್ಕ 60 ಕೆಲಸಗಳನ್ನು ಕೊಟ್ಟಾಗ 8 ದಿನ ಅಟ್ಟೆ ಇಬ್ಬರು ಕೂಡಿಕೆಶನ್ ಮಾಡ್ತಾನೆ. ಇವನು 8 ದಿನ ಮಾಡ್ತಾನೆ, ಇವನು 8 ದಿನ ಮಾಡ್ತಾನೆ. ಅದಾದ ನಂತರ ಏನು ಮಾಡ್ತಾನೆ, ಎ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಹೋದ ನಂತರ ಇಲ್ಲಿ ಎಷ್ಟು ಕೆಲಸಗಳು, 8 ದಿನ ಮಾಡಿರ್ತಾರಲ್ಲ, ಆ 8 ದಿನವೂ ಎಷ್ಟು ಕೆಲಸಗಳು ಮಾಡಿರ್ತಾರಪ್ಪ, 40 ಕೆಲಸಗಳು ಮಾಡಿರ್ತಾರೆ. ಅವ್ರಿಗೆ ಕೊಟ್ಟಿರುವಂಥ ಕೆಲಸ ಎಷ್ಟು, 60 ಕೆಲಸಗಳು. ಈ 60ರಲ್ಲಿ 40 ಕೆಲಸಗಳನ್ನು 8 ದಿನ ಕೂಡಿ ಮಾಡ್ಯಾರಂತ, ಉಳಿತೆಷ್ಟು 20 ಉಳಿತಿತ್ತು. 60ರಲ್ಲಿ 40 ಅಂದರೆ 20 ಕೆಲಸಗಳು. ಈ 20 ಕೆಲಸಗಳನ್ನು ಬಿ ಒಬ್ಬನೇ, ಉಳಿದ ಕೆಲಸವನ್ನು ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸೋಣ ಅಂತ ಪ್ರಶ್ನೆ ಇದೆ. ಹಾಗಾದರೆ ಬಿ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನಂದ್ರೆ 20 ಕೆಲಸಗಳು. ಉಳಿದಂಥ 20 ಕೆಲಸಗಳನ್ನು ಮಾಡೋಕ್ಕೆ ಎಷ್ಟು ದಿನ ತೋತಾನೆ, 2 1 2 10 10 ದಿನಗಳು ತೋತಾನೆ. ಇದನ್ನು ಡೈರೆಕ್ಟಾಗಿ ಇಲ್ಲಿ ಮಾಡ್ಬೋದಿತ್ತು. ಈಗ ಒಂದು ದಿನಕ್ಕೆ 5 ಕೆಲಸ ಇಬ್ಬರು ಕೂಡಿ ಮಾಡ್ತಾರಪ್ಪ ಅಂತಂದ್ರೆ 5 ಕೆಲಸ ಮಾಡ್ತಾರೆ.
8 ದಿನ ಅಷ್ಟೇ ಮಾಡ್ತಾರೆ. 5 ಎಂಟ್ಲೆ ಎಷ್ಟು 40. ಅದೇ ಇಲ್ಲಿ ಕೆಲಸಗಳನ್ನು ನಾನು ಸಪ್ರೇಟಾಗಿ ಇವ ಎಷ್ಟು ಕೆಲಸ ಮಾಡಿದ 24 ಕೆಲಸಗಳನ್ನು ಮಾಡಿದ, ಬಿ ಎಷ್ಟು ಕೆಲಸಗಳನ್ನು ಮಾಡಿದ 16 ಕೆಲಸ ಮಾಡಿದ. ಈ ಎರಡು ಕೂಡಿಸಿದಾಗ 40 ಬಂತು. ನೀವು ಡೈರೆಕ್ಟಾಗಿ 5 ಎಂಟ್ಲೆ 40 ಅಂತ ಡೈರೆಕ್ಟಾಗಿ ಇಟ್ಕೋಬೋದು. ಇದು ಏನಪ್ಪ ಅಂತಂದ್ರೆ ನಿಮ್ಗೆ ತಿಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಸಪ್ರೇಟಾಗಿ ಬಿಡಿಸಿ ತೋರಿಸಿದ್ದು ನಾನು. ಸಪ್ರೇಟಾಗಿ ಅವ್ರ ಸಾಮರ್ಥ್ಯ ತಿಳಿದ ನಂತರ ಅವರಿಬ್ಬರು ಕೂಡಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ, ಆಮೇಲೆ ಬಿಟ್ಟು ಹೋದ ನಂತರ ಎಷ್ಟು ಕೆಲಸ ಉಳಿತಾವು, ಆ ಕೆಲಸವನ್ನು ಬಿ ಒಬ್ಬನೇ ಎಷ್ಟು ದಿನದಲ್ಲಿ ಮಾಡ್ಬೋದು ಅಂತ ತಿಳಿಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದು ಕಾನ್ಸೆಪ್ಟನ್ನ ಹೇಳಿದ್ದು. ನೀವು ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಬಿಡಿಸ್ಬೋದು. ಎ ಮತ್ತು ಬಿ ಇದಾರ. ಎ 20 ದಿವಸ ತೊಗೋತಾನೆ, ಬಿ 30 ದಿವಸ ತೊಗೋತಾನೆ. LCM ಪ್ರಕಾರ ಇವ್ರದ್ದು ಏನು ಬರುತ್ತಪ್ಪ ಅಂತಂದ್ರೆ 60 ಬರುತ್ತೆ. ಹಾಗಾದ್ರೆ ಒಂದು ದಿನದ ಕೆಲಸ ಏನಾಗುತ್ತೆ, 20 ಎಷ್ಟಲೇ 60, 23ಲೇ 60, 30 ಎಷ್ಟಲೇ 60, 32ಲೇ 60, 5 ಬತ್ತು. ಒಂದು ದಿನಕ್ಕೆ ಇವರಿಬ್ಬರು ಕೂಡಿಕಿಶಿನ 5 ಕೆಲಸ ಮಾಡ್ತಾರಪ್ಪ ಅಂದರೆ 8 ದಿನ ಅಷ್ಟೇ ಮಾಡಿರ್ತಾರೆ ಕೆಲಸ. 5 ಎಂಟ್ಲೆ 40. ಹಾಗಾದರೆ 8 ದಿವಸ ತನಕ ಏನು ಮಾಡಿರ್ತಾರಪ್ಪ ಅಂದರೆ ಇಬ್ಬರು ಕೂಡಿ 40 ಕೆಲಸಗಳನ್ನು ಮಾಡಿರ್ತಾರೆ. ಈಗ ಅವ್ರ ಕೆಲಸಗಳು ಇರೋದೇನು, ಒಟ್ಟು ಕೆಲಸಪ್ಪ ಅಂದ್ರೆ 60 ಕೆಲಸಗಳು. ಈ 60ರಲ್ಲಿ ಇದೇ 40 ಕೆಲಸಗಳನ್ನು ಇಬ್ಬರು ಕೂಡಿ ಮಾಡಿದಂಥ ಕೆಲಸನ ಮೈನಸ್ ಮಾಡಬೇಕಾಗುತ್ತೆ. 60ರಲ್ಲಿ 40 ಅಂದರೆ 20 ಉಳಿತು. ಈ 20 ಕೆಲಸಗಳನ್ನು ಬಿ ಒಬ್ಬನೇ ಮಾಡ್ಕೊಂಡು ಹೋಗೋಕೆ ಎಷ್ಟು ದಿನ ತೊಗೋತಾನೆ ಟೈಮ್ ಅಂತ ಕೇಳ್ತಿದ್ದಾರೆ. ಇದು 20 ಕೆಲಸಗಳು ಉಳಿದವಲ್ಲ, ಬಿ ಒಂದು ದಿನಕ್ಕೆ ಎಷ್ಟು ಕೆಲಸಗಳನ್ನು ಮಾಡ್ತಾನೆ, 2 ಕೆಲಸಗಳನ್ನು ಮಾಡ್ತಾನೆ. ಹಾಗಾದ್ರೆ 20 ಕೆಲಸಗಳನ್ನು ಮಾಡೋಕೆ ಒಂದು ದಿನಕ್ಕೆ 2 ತಂದಾಗ ಎಷ್ಟು ದಿನ ತೊಗೋತಾನಂತಂದ್ರೆ 2 1 2 10 ಡೈರೆಕ್ಟಾಗಿ 10 ದಿನಗಳು. ಇದು ಏನಲ್ಲ, ಇದನ್ನು ನೀವು ಎಕ್ಸಾಮ್ನಲ್ಲಿ ಈ ರೀತಿ ಬಿಡಿಸಿ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಎನಲ್ಲಿಯೂ ಒಂದು ತೊಟ್ಟಿ ತುಂಬಲು 15 ನಿಮಿಷ ಬೇಕು, ಬಿನಲ್ಲಿಯೂ ಅದೇ ತೊಟ್ಟಿಯನ್ನು ತುಂಬಲು 20 ನಿಮಿಷ ಬೇಕು. ಒಂದು ವೇಳೆ ಎ ಮತ್ತು ಬಿ ಒಟ್ಟಿಗೆ ಆ ತೊಟ್ಟಿ ತುಂಬಲು ಕಾರ್ಯ ಆರಂಭಿಸಿದ 4 ನಿಮಿಷಗಳ ನಂತರ ಬಿ ನಲ್ಲಿಯನ್ನು ನಿಲ್ಲಿಸಲಾಯಿತು. ಹಾಗಾದರೆ ಉಳಿದ ತೊಟ್ಟಿ ಎ ನಲ್ಲಿಗೆ ಎಷ್ಟು ನಿಮಿಷಗಳ ಸಮಯ ಬೇಕು ಅಂತ ಪ್ರಶ್ನೆ ಇದೆ. ಇದನ್ನು ಡೈರೆಕ್ಟಾಗಿ LCM ಮೆಥಡ್ ಮೇಲೆ ಬಿಡಿಸೋಣ. ಎ ಅನ್ನೋ ಒಂದು ನಲ್ಲಿ ಐತಿ, ಅದು ಎಷ್ಟು ನಿಮಿಷ ತೊಗೊತೈತಿ, 15 ನಿಮಿಷ ತೊಗೊತೈತಿ ಒಂದು ತೊಟ್ಟಿ ತುಂಬಲು. ಬಿ ಏನು ಮಾಡ್ತೈತಿ, 20 ನಿಮಿಷ ತೊಗೊತೈತಿ. ಇದ್ರ LCM ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ 60 ಬರುತ್ತೆ. ಈಗ ಇಷ್ಟು ನೀರು ತುಂಬಬೇಕಾಗೈತಿ. ಹಾಗಾದ್ರೆ ಇದು 15 ನಿಮಿಷಕ್ಕೆ, ಇದು ಎಲ್ಲಿ 20 ನಿಮಿಷಗಳಲ್ಲಿ ಐತಿ. ಇದು ನಿಮಿಷಗಳಲ್ಲಿ, ಇದು ಇಷ್ಟು ಕೆಲಸ ಅಂತಂದಾಗ ಇಷ್ಟು ಕೆಲಸ ಮಾಡಬೇಕು, ಇಷ್ಟು ನೀರು ತುಂಬಬೇಕು ಅಂತಂದಾಗ ನೀರಿನ ಕೆಲಸ ಅಂತ ಇಟ್ಕೊಳ್ಳಿ ಇದನ್ನು. ಈಗ 15 ನಿಮಿಷಕ್ಕೆ 60 ಅಂದಾಗ 1 ನಿಮಿಷಕ್ಕೆ ಎಷ್ಟು ನೀರು ತುಂಬತೈತಿ, 15 ಎಷ್ಟಲೇ 60, 15 4ರಷ್ಟು ನೀರು ಅಷ್ಟೇ ತುಂಬತೈತಿ. 60ರಲ್ಲಿ 4ರಷ್ಟು ಅಷ್ಟೇ ಕೆಲಸ ಮಾಡ್ತದೆ ಎ ತಂದಂಗೆ. ಬಿ ನೋಡಿದಾಗ 20 ಎಷ್ಟಲೇ 60, 23ಲೇ. ಹಾಗಾದ್ರೆ ಇವರಿಬ್ಬರು ಕೂಡಿ ಮಾಡಿದಂಥ ಕೆಲಸ ಎಷ್ಟಾಯಿತು, 7 ಆಯಿತು. ಈ ಎರಡೂ ನಲ್ಲಿಗಳು ಕೂಡಿಕೇಶನ್ ಕೆಲಸ ಮಾಡಿದ್ವು 7ರಷ್ಟು ಕೆಲಸ. ಎಷ್ಟರಲ್ಲಿ, 60ರಲ್ಲಿ 7ರಷ್ಟು ಅಷ್ಟೇ ಕೆಲಸ ಮಾಡ್ಯಾವ. ಹಾಗಾದ್ರೆ ಎ ಮತ್ತು ಬಿ ಒಟ್ಟಿಗೆ ಆ ತೊಟ್ಟಿ ತುಂಬಲು ಕಾರ್ಯ ಆರಂಭಿಸಿದ 4 ನಿಮಿಷಗಳ ನಂತರ ಬಿ ನಲ್ಲಿಯನ್ನು ನಿಲ್ಲಿಸಲಾಗ್ತೈತಿ. ಈ ಬಿ ನಲ್ಲಿನ ಏನು ಮಾಡ್ತಾರೆ, ಬಂದ್ ಮಾಡ್ತಾರೆ. ಯಾವಾಗಪ್ಪ ಅಂತಂದ್ರೆ ಈ ಎರಡೂ ಚಾಲು ಇಟ್ಟು 1 ನಿಮಿಷಕ್ಕೆ ಇದು 4ರಷ್ಟು ನೀರು ತುಂಬತೈತಿ, 1 ನಿಮಿಷಕ್ಕೆ 3ರಷ್ಟು ತುಂಬತೈತಿ. ಹಾಗಾದ್ರೆ 1 ನಿಮಿಷದಲ್ಲಿ ಎರಡೂ ಕೂಡಿಸ್ಕೇಶನ್ 7ರಷ್ಟು ನೀರು ತುಂಬ್ತಾವೆ. ಯಾವಾಗಂದರೆ ಎರಡೂ ನಲ್ಲಿಗೆ 60ರಷ್ಟು ಕೆಲಸ ಕೊಟ್ಟಾಗ. ಹಾಗಾದ್ರೆ 60ರಲ್ಲಿ 1 ನಿಮಿಷಕ್ಕೆ 7ರಷ್ಟು ಕೆಲಸ 7ರಷ್ಟು ಕೆಲಸ ಮಾಡ್ತಾವೆ ಅಂದ್ರೆ 4 ನಿಮಿಷ ಇಲ್ಲಿ ಹೇಳಿದ ನೋಡಿ, 4 ನಿಮಿಷಗಳ ನಂತರ ಬಂದ್ ಮಾಡ್ತೈತೆ. ಅದು 4 ನಿಮಿಷ ತನಕ ಇವೆರಡೂ ಕೂಡಿಸ್ಕೇಶನ್ ಕೆಲಸ ಮಾಡ್ತಿರ್ತವೆ. 7 4 ಎಷ್ಟು, 28. ಹಾಗೆ 4 ನಿಮಿಷ ತನಕ ಎಷ್ಟು, 28 ಕೆಲಸ ಮಾಡಿಬಿಟ್ಟಿರ್ತವೆ. 60ರಲ್ಲಿ 28 ಕೆಲಸ ಮಾಡಿರ್ತಾವೆ. ಹಾಗಾದ್ರೆ ಬಿ ನಲ್ಲಿಯನ್ನು ನಿಲ್ಲಿಸಲಾಯ್ತು. ಆನಂತರ ಏನು ಮಾಡ್ತಾರೆ, ಬಿ ನಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಇದ್ರದ್ದು ಕೆಲಸ ಏನಾಗುತ್ತೆ, ಮುಗಿದು ಬಿಡ್ತೈತಿ. ಈಗ ಇದ್ರದ್ದು ಕೆಲಸ ಒಂದೇ ಚಾಲು ಇಡ್ತಾರೆ. ಹಾಗಾದರೆ ಉಳಿದ ತೊಟ್ಟಿ ತುಂಬಲು ಎ ನಲ್ಲಿಗೆ ಎಷ್ಟು ನಿಮಿಷಗಳ ಸಮಯ ಬೇಕು ಅಂತ ಪ್ರಶ್ನೆ ಐತೆ. ಇದ್ರದ್ದು ಒಂದು ಕೆಲಸ ಚಾಲು ಆಗೈತಿ, ಇದ್ರ ಕೆಲಸ ಬಂದಾಗೈತೆ. ಈಗ 60ರಷ್ಟು ಕೆಲಸದವು. ಈ 60ರಷ್ಟು ಕೆಲಸ ಒಳಗೆ ಈಗ ಎರಡೂ ನಲ್ಲಿಗಳು ಕೂಡಿಕೇಶನ್ ಎಷ್ಟು ಕೆಲಸ ಮಾಡೋ, 28.
ಇದನ್ನು ಮೈನಸ್ ಮಾಡಿದಾಗ ಎಷ್ಟು ಉಳಿತು ಕೆಲಸ? 60ರಲ್ಲಿ 28 ಹೋದ್ರೆ 32. ಈ 32 ಕೆಲಸಗಳು ಉಳಿದವು. ಈಗ ಎನಲ್ಲಿಗೆ ಎಷ್ಟು ಸಮಯಗಳು ಬೇಕು ಅಂತ ಕೇಳಿದಾರೆ. ಎನಲ್ಲಿ 1 ನಿಮಿಷಕ್ಕೆ ಎಷ್ಟು? 4ರಷ್ಟು ಕೆಲಸ ಮಾಡ್ತೈತೆ. 1 ನಿಮಿಷಕ್ಕೆ 4ರಷ್ಟು ಕೆಲಸ ಮಾಡ್ತೈತಪ್ಪ ಅಂದರೆ ಇನ್ನು 32ರಷ್ಟು ಕೆಲಸ ಮಾಡಬೇಕು. ಹಾಗಾದರೆ ಎಷ್ಟು ನಿಮಿಷ ಬೇಕು? 1 ನಿಮಿಷಕ್ಕೆ 4ರಷ್ಟು ತಂದಾಗ 4 ಒಂದಲೆ 4 ಎಂಟಲೆ. ಇದರದ್ದು ಆನ್ಸರ್ ಬಂತು 8. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಎನಲ್ಲಿಯೂ ಒಂದು ತೊಟ್ಟಿ ತುಂಬಲು 6 ಗಂಟೆ ಸಮಯ ಬೇಕು. ಬಿನಲ್ಲಿಯೂ ಅದೇ ತೊಟ್ಟಿ ಖಾಲಿ ಮಾಡಲು 8 ಗಂಟೆ ಸಮಯ ಬೇಕು. ಒಂದು ವೇಳೆ ಎ ಮತ್ತು ಬಿ ಎರಡೂ ನಲ್ಲಿಗಳು ಒಟ್ಟಿಗೆ ಕಾರ್ಯ ಆರಂಭಿಸಿದರೆ ಆ ತೊಟ್ಟಿ ತುಂಬಲು 8 ಗಂಟೆಗಳ ಸಮಯ ಬೇಕು ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಎ ಬಿ. ಎ 6 ಗಂಟೆ ತೊಗೋತೈತಿ, ಬಿ 8 ಗಂಟೆ ತೊಗೋತೈತಿ. ಇದೇನು ಸಮಯ. ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ 8 1 8 8 2 16 8 3 24. ಆ 24ನ ಈ ಎರಡೂ ಸಂಖ್ಯೆಗಳಿಂದ ಭಾಗ ಹೋಗ್ತೈತೆ. ಅದಕ್ಕೆ 24 ಅಂತ ತೊಗೊಂಡಿನಿ ಎಲ್ಸಿನ ಪ್ರಕಾರ. ಇದು ಒಂದು ಕೆಲಸ. ಇಲ್ಲಿ ಏನಲ್ಲಿ ಒಂದು ತೊಟ್ಟಿ ತುಂಬಲು 6 ಗಂಟೆ ಬೇಕು. ಇದಕ್ಕೆ 24 ಕೆಲಸಗಳ ತಂದಾಗ ನೀರನ್ನು ತುಂಬೋದು ಕೊಟ್ಟಾಗ ಇದೇನು ಮಾಡ್ತೈತಪ್ಪ ಅಂದ್ರೆ 6 ಗಂಟೆ ಸಮಯ ತೊಗೋತೈತಿ. ಅದೇ ತೊಟ್ಟಿ ಖಾಲಿ ಮಾಡಲು ಇದೇ ಒಂದು ಕೆಲಸನ ಖಾಲಿ ಮಾಡುವಂತ ಹೇಳಿದಪ್ಪಂದ್ರೆ ಬಿನಲ್ಲಿ 8 ಗಂಟೆ ತೊಗೋತೈತಪ್ಪ ಅಂದರೆ 8 ಗಂಟೆಗಳಿಂದ ಸಮಯ ತೊಗೋತೈತೆ. ಈಗ ಇದು ತುಂಬ ಕೊಟ್ಟೈತೆ. 6 ಎಷ್ಟಲೇ 24, 6 4 24. ಅದೇ ಇದ್ರದ್ದು ನೋಡಿ 8 3. ಹಾಗಾದರೆ ಇವುಗಳ ಡಿಫ್ರೆನ್ಸ್ ಏನಾಯ್ತಪ್ಪ ಅಂತಂದ್ರೆ 1 ಬರುತ್ತೆ. ಯಾಕಪ್ಪ ಅಂತಂದರೆ ನೋಡಿ, ಗಂಟೆಗೆ 4 ಕೆಲಸಗಳನ್ನು ಏನು ಮಾಡಿದಪ್ಪ ಅಂತಂದ್ರೆ ಈ 4 ಕೆಲಸಗಳಲ್ಲಿ ಏನು ಮಾಡ್ತೈತಪ್ಪ ಅಂತಂದ್ರೆ ಬಿ ಹಾಳು ಮಾಡ್ತೈತಿ. 3 ಕೆಲಸಗಳನ್ನು ಹಾಳು ಮಾಡ್ತೈತಿ ಅಂತಂದಾಗ ಉಳಿತು ಎಷ್ಟು? 1 ಗಂಟೆಯಲ್ಲಿ 1 ಕೆಲಸ ಉಳಿತೈತಿ. ಈಗ ಕೆಲಸಗಳು ಎಷ್ಟಿದಾವೆ? 24. ಇದೇ 24ನ ಈ 1 ಕೆಲಸ ಉಳಿದಿರ್ತೈತಲ್ಲ, ಇದನ್ನು ಭಾಗ ಹೊಡೆದಾಗ ಎಷ್ಟು ಉಳಿತೈತಪ್ಪ ಅಂದ್ರೆ 1 1 24. ಹಾಗಾದರೆ ಇಲ್ಲಿ ಗಂಟೆಗಳಲ್ಲಿ ಕೇಳಾರ 24 ಗಂಟೆಗಳ ಸಮಯ ಬೇಕಾಗುತ್ತಾ? ಇಲ್ಲಿ ನೋಡಿ, ಏನು ಮಾಡ್ತಾನಪ್ಪ ಅಂತಂದ್ರೆ ನೀರನ್ನು ತುಂಬಿಸ್ತಾನೆ. ಅದಕ್ಕೆ ನೀರನ್ನು ತುಂಬಿಸ್ತಾ ಹೋಗ್ತಾನೆ. ಬಿ ಏನು ಮಾಡ್ತಾನಪ್ಪ ಅಂದ್ರೆ ಇವ ಏನು ನೀರು ತುಂಬಿಸ್ತಾನಲ್ಲ, ಇವ ಅದರೊಳಗಿಂದು 3ರಷ್ಟು ಏನು ಮಾಡ್ತಾನೆ? ಕಳ್ಕೋತಾ ಹೋಗ್ತಾನೆ. ಹಂಗಂದ್ರೆ ಹಾಳು ಮಾಡ್ತಾ ಹೋಗ್ತಾನೆ. ಇವ 4 ಕೆಲಸ ಮಾಡಿದ, ಅದರೊಳಗೆ 3 ಕೆಲಸ ಏನು ಮಾಡ್ತಾನೆ? ಬಿ ಹಾಳು ಮಾಡಿಬಿಡ್ತಾನೆ. ಇದರಲ್ಲಿ ಉಳಿತೆಷ್ಟು? 1 ಉಳಿತು. ಇವುಗಳ ಡಿಫ್ರೆನ್ಸ್ ನೋಡಿದಾಗ ಒಂದೇ ಒಂದು ಕೆಲಸ ಉಳಿತು. ಇವ 4 ಕೆಲಸ ಮಾಡಿದರೆ ಇವ 3 ಕೆಲಸ ಹಾಳು ಮಾಡಿರ್ತಾನೆ ತಂದಂಗೆ. ಇಲ್ಲಿ 1 ಕೆಲಸ ಉಳಿತಾ. ಹಾಗಾದರೆ 24 ಕೆಲಸ ಆಗೋಕ್ಕೆ 1 ಗಂಟೆಯಲ್ಲಿ 1 ಕೆಲಸ ಉಳಿತು ಅಂತಂದಂಗೆ. ಇದೇನಪ್ಪ ಅಂತಂದ್ರೆ 1 ಗಂಟೆಗೆ 1 ಕೆಲಸ ಉಳಿತು. ಇಲ್ಲಿ ಗಂಟೆಗಳಲ್ಲಿ ತೊಗೊಂಡೇವೆ. ಅದಕ್ಕೆ 1 ಗಂಟೆಯಲ್ಲಿ 1 ಕೆಲಸ ಉಳಿದ್ರೆ 24 ಕೆಲಸಗಳಾಗಬೇಕಂತಂದ್ರೆ ಒಂದೆಷ್ಟೇ 24 ಅಂತ ನೋಡಿದಾಗ 24 ಸಿಗುತ್ತೆ. ಅದೇ 24 ಗಂಟೆಗಳಲ್ಲಿ ಆ ಕೆಲಸ ಏನಾಗುತ್ತೆ? ಮುಗಿತೈತಿ ಅಂತಂದಂಗೆ. ಇವಾಗ ಇದು ಅರ್ಥ ಆಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಈಗ ಒಂದು ತೊಟ್ಟಿ ಅಂತ ಹೇಳಿದಾರಲ್ಲ, ಆ ತೊಟ್ಟಿನ ನಾನು ಏನಂತ ತಿಳ್ಕೊತೀನಿ? ಬ್ಯಾರಲ್ ಐತಿ ಅಂತ ತಿಳ್ಕೊತೀನಿ. ಇದು ಒಂದು ಮನೇಲಿರುವಂಥ ಒಂದು ಬ್ಯಾರಲ್ ಐತಿ ಅಂತ ತಿಳ್ಕೊಳ್ಳಿದ್ದು. ಈ ಬ್ಯಾರಲ್ದು ಕೆಲಸ ಏನಪ್ಪ ಅಂತಂದ್ರೆ ತೊಟ್ಟಿ ತುಂಬಲು ಅಂತ ಹೇಳ್ಯಾರ. ಅದಕ್ಕೆ ನಾವೇನು ಮಾಡಿದ್ದೇವೆ? ಎಲ್ಸಿಎಂ ಪ್ರಕಾರ 24 ಅಂತ ತೊಗೊಂಡೆ. ಆ ಕೆಲಸ ಏನು? 24. ಇದು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಈ ಬ್ಯಾರಲ್ದು ಸೈಜ್ ಏನಿದೆಯಪ್ಪ ಅಂತಂದ್ರೆ 24 ಬಿಂದಿಗೆ ನೀರು ಹಿಡಿಯುವಷ್ಟು ಸೈಜ್ ಇದೆ. ಇದರಲ್ಲಿ ಈ ಬ್ಯಾರಲಲ್ಲಿ ಏನಪ್ಪ ಅಂತಂದ್ರೆ 24 ಬಿಂದಿಗೆ ಅಷ್ಟು ನೀರು ಹಿಡಿತೈತಿ ಅಂತ ತಿಳ್ಕೊಳ್ಳಿ. ಇದೇ ಕೆಲಸನ ನಾನು ಏನು ಮಾಡಿದೆ? 24 ಬಿಂದಿಗೆ ನೀರು ಹಿಡಿಯೋದು ಅಂತ. 24 ಬಿಂದಿಗೆ ನೀರು ತುಂಬಿದ್ರೆ ಮಾತ್ರ ಈ ಬ್ಯಾರಲ್ ಪೂರ್ತಿಯಾಗಿ ತುಂಬತೈತಿ. 24 ಬಿಂದಿಗೆಯಷ್ಟು ನೀರನ್ನು ಇದರೊಳಗೆ ಹಾಕಿದಾಗ ಇದು ಬ್ಯಾರಲ್ ಪೂರ್ತಿ ತುಂಬಿ ಹೋಗ್ತೈತಿ. ಈಗ ಕೆಲಸ ಏನೈತಿ? ತುಂಬಲು 6 ಗಂಟೆ ಸಮಯ ಬೇಕು ಅಂತ. ಇದೇ ಒಂದು ಕೆಲಸ 24 ಬಿಂದಿಗೆಗಳು ನೀರು ತರಕ್ಕೆ ನೀರು ತಂದು ಹಾಕಿದಪ್ಪ ಅಂತಂದ್ರೆ 6 ಗಂಟೆ ಟೈಮ್ ತೊಗೋತಾನೆ. ಏನು ಮಾಡ್ತಾನೆ? 6 ಗಂಟೆ ಟೈಮ್ ತೊಗೋತಾನೆ. ಯಾಕಪ್ಪ? 1 ಗಂಟೆಗೆ 4 ಬಿಂದಿಗೆ ಎಷ್ಟು ನೀರು ತಂದು ಹಾಕ್ತಾನೆ. ಬೀದ ಕೆಲಸ ಏನೈತಿ? 8 ಗಂಟೆ ತೊಗೋತಾನೆ. ಇದೇ ಒಂದು ಬ್ಯಾರಲ್ನ ಪೂರ್ತಿ ಹೊರಗೆ ನೀರು ತೆಗೆದಕ್ಕೆ ಹೊರಗೆ ಚೆಲ್ಲಕ್ಕೆ. ಹಾಗಾದ್ರೆ 1 ಗಂಟೆಗೆ ಎಷ್ಟು? 3 ಬಿಂದಿಗೆ ಎಷ್ಟು ನೀರನ್ನು ಏನು ಮಾಡ್ತಾನೆ? ಹೊರಗೆ ಚೆಲ್ತಾನೆ. ಅಂದಾಗ ಏನು ಮಾಡ್ತಾನೆ? ಇಲ್ಲಿ ಇದಾನಲ್ಲ, 1 ಗಂಟೆಗೆ 4 ಬಿಂದಿಗೆ ನೀರನ್ನು ತಂದು ಕಿಶಿಂದ ಹಾಕ್ತಾನೆ. 1 ಗಂಟೆಗೆ 4 ಬಿಂದಿಗೆ
4 ಬಿಂದಿಗೆ ನೀರನ್ನು ತಂದು ಹಾಕ್ತಾನೆ. 1 2 3 4. ಬಿ ಏನು ಮಾಡ್ತಾನಪ್ಪ ಅಂತಂದ್ರೆ ಖಾಲಿ ಮಾಡ್ತಾನೆ. ಬಿ ಅದೇ ತೊಟ್ಟಿ ಖಾಲಿ ಮಾಡಲು 8 ಗಂಟೆ ಸಮಯ ಬೇಕು. 8 ಗಂಟೆ ತೊಗೋತಾನ. ಎಷ್ಟು? ಇದು 24 ಬಿಂದಿಗೆ ನೀರು ಖಾಲಿ ಮಾಡೋಕೆ. ಆದ್ರೆ 1 ಗಂಟೆಗೆ ಎಷ್ಟು ಬಿಂದಿಗೆ ನೀರು ಖಾಲಿ ಮಾಡ್ತಾನೆ? 3 ಬಿಂದಿಗೆ. ಇವ 4 ಬಿಂದಿಗೆ ನೀರು ತಂದು ಹಾಕಿದ್ರೆ ಇವ ಏನು ಮಾಡ್ತಾನೆ? ಬಿ ಅನ್ನುವ 3 ಬಿಂದಿಗೆ ನೀರನ್ನು 1 ಗಂಟೆಗೆ ಹೊರಗೆ ತೆಗೆದುಕೇಶನ್ ಚೆಲ್ತಾನ ಅಂತಂದಾಗ, ಇಲ್ಲಿ 4 ಬಿಂದಿಗೆ ಇದ್ದಾವಲ್ಲ, ಇದ್ರೊಳಗೆ 3 ಬಿಂದಿಗೆ ಅಷ್ಟು ನೀರನ್ನು ಏನು ಮಾಡ್ತಾನೆ? ಹೊರಗೆ ಚೆಲ್ತಾನೆ. ಈಗ ನಮಗೆ ಬೇಕಾಗಿರೋದು 24 ಬಿಂದಿಗೆ ನೀರು ತುಂಬಬೇಕಿದು. ಆದ್ರೆ ಇಲ್ಲಿ ಇವ 4 ಬಿಂದಿಗೆ ತಂದು ಹಾಕಿದ 1 ಗಂಟೆಗೆ 1 ಗಂಟೆಗೆ ಇವ 4 ಬಿಂದಿಗೆ ನೀರು ತಂದು ಹಾಕ್ತಾನೆ. ಇವ ಅದ್ರೊಳಗಿನ 3 ಬಿಂದಿಗೆ ಏನು ಮಾಡ್ತಾನೆ? ಹೊರಗೆ ಚೆಲ್ತಾನೆ ಅಂತಂದಾಗ, ಈ 1 ಗಂಟೆ ಒಳಗೆ ಏನು ಕೆಲಸ ಆಯಿತು ಅಂತಂದ್ರೆ ಬರೀ ಒಂದೇ ಒಂದು ಬಿಂದಿಗೆ ನೀರು ಉಳಿತಲ್ಲಿ. 1 ಗಂಟೆ ಒಳಗೆ ಬರೀ 1 ಬಿಂದಿಗೆ ನೀರು ಉಳಿತು. ಹಾಗಾದ್ರೆ ಇದು ಎಷ್ಟರದ್ದು ಸೈಜ್ ಏನಿದೆ? ಇದು ಬ್ಯಾರಲ್ದು 24 ಬಿಂದಿಗೆ ನೀರು ಹಿಡಿಯುವಷ್ಟು ಸೈಜ್ ಐತೆ. ಹಾಗಾದರೆ 24 ಬಿಂದಿಗೆ ನೀರು ಹಿಡಿಬೇಕತ್ತಂದ್ರೆ 24 ಬಿಂದಿಗೆ ನೀರು ಹಿಡಿಬೇಕತ್ತಂದ್ರೆ 1 ಗಂಟೆಗೆ 1 ಬಿಂದಿಗೆ ಇತ್ತಂದ್ರೆ ಎಷ್ಟು ಗಂಟೆ ಬೇಕಾಗುತ್ತಾ? 24 ಗಂಟೆ ಬೇಕಾಗುತ್ತೆ. ಈ ಒಂದು ಬ್ಯಾರಲ್ ಒಳಗೆ 24 ಬಿಂದಿಗೆ ನೀರು ಹಿಡಿತೈತಿ. ಅದಕ್ಕೆ ಏನು ಮಾಡ್ತಾನೆ? ತುಂಬಿಸ್ಲಾಕೆ ಹೋಗ್ತಾನೆ. ಏನು ಮಾಡ್ತಾನೆ? 1 ಗಂಟೆಗೆ 4 ಬಿಂದಿಗೆ ನೀರು ತಂದು ಹಾಕ್ತಾನೆ. ಅದೇ 1 ಗಂಟೆ ಒಳಗೆ ಬಿ ಏನು ಮಾಡ್ತಾನಪ್ಪ ಅಂದ್ರೆ ಇದ್ರೊಳಗೆ ನೀವು 4 ಬಿಂದಿಗೆ ನೀರು ಹಾಕಿರ್ತಾನೆ, ಇವ 3 ಬಿಂದಿಗೆ ನೀರು ಹೊರಗೆ ಚೆಲ್ತಾನೆ ಅಂತಂದಂಗೆ. ಇಲ್ಲಿ ಆ 1 ಗಂಟೆ ಒಳಗೆ ಏನು ಕೆಲಸ ಆಯ್ತಪ್ಪ ಅಂತಂದ್ರೆ ಬರೀ 1 ಬಿಂದಿಗೆ ನೀರು ಉಳಿಯುತ್ತೆ ಇದ್ರೊಳಗೆ. ಈ ಬ್ಯಾರಲ್ ಒಳಗೆ ಒಂದೇ 1 ಬಿಂದಿಗೆ ನೀರು ಉಳಿತು. ಹಾಗಾದ್ರೆ 24 ಬಿಂದಿಗೆ ನೀರಷ್ಟು ಉಳಿಬೇಕಪ್ಪ ಅಂತಂದ್ರೆ 24 ಬಿಂದಿಗೆ ನೀರು ಉಳಿಬೇಕಂದ್ರೆ 24 ಗಂಟೆ ಬೇಕು. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಎನಲ್ಲಿಯೂ ಒಂದು ತೊಟ್ಟಿ ತುಂಬಲು 20 ನಿಮಿಷ ಬೇಕು. ಬಿನಲ್ಲಿಯೂ ಅದೇ ತೊಟ್ಟಿ ತುಂಬಲು 30 ನಿಮಿಷ ಸಮಯ ಬೇಕು. ಹಾಗೂ ಸಿನಲ್ಲಿಯೂ ಅದೇ ತೊಟ್ಟಿ ಖಾಲಿ ಮಾಡಲು 60 ನಿಮಿಷ ಬೇಕು. ಒಂದು ವೇಳೆ ಈ 3 ನಲ್ಲಿಗಳು ಒಟ್ಟಿಗೆ ಕಾರ್ಯ ಆರಂಭಿಸಿದರೆ ಆ ತೊಟ್ಟಿ ತುಂಬಲು ಎಷ್ಟು ಸಮಯ ಬೇಕು ಅಂತ ಪ್ರಶ್ನೆ ಇದೆ. ಇದನ್ನು ಡೈರೆಕ್ಟಾಗಿ LCM ಮೆಥಡ್ ಮೇಲೆ ಬಿಡಿಸೋಣಂತ. ಎ, ಬಿ ಮತ್ತು ಸಿ. ಏಕೆ ಎಷ್ಟು ಬೇಕು? 20 ನಿಮಿಷ ಬೇಕು. ಇದು ನಿಮಿಷಗಳಲ್ಲಿ, ಇದು 30 ನಿಮಿಷ, ಇದು 60 ನಿಮಿಷ. ಹಾಗಾದರೆ ಇವುಗಳ LCM ನೋಡಿದಾಗ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದೈತೆ? 60 ಐತೆ. 60ರಲ್ಲಿ 30ರಿಂದನೂ ಭಾಗ ಹೋಗುತ್ತೆ, 20ರಿಂದನೂ ಭಾಗ ಹೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ? 60 ತೊಗೋತೀನಿ. ಈಗ ಇದು ಏನಿದು? ಕೆಲಸ. ಇಲ್ಲಿ ಎ ನೀರನ್ನು ತುಂಬಿಸೋದ್ರ ಬಗ್ಗೆ ಮಾತಾಡ್ತಾ ಇದೆ. 20 ನಿಮಿಷ ಅಂತಂದ್ರೆ 1 ನಿಮಿಷಕ್ಕೆ ಎಷ್ಟು ಕೆಲಸ ಮಾಡ್ತೈತಿ? 20 ಎಷ್ಟಲೆ 60, 23. 1 ನಿಮಿಷಕ್ಕೆ 3 ಕೆಲಸ ಆಯಿತು ಎದು. ಬಿದು 30 ಎಷ್ಟಲೆ 60, 32. 60 ಎಷ್ಟಲೆ 60, 61 60. ಇಲ್ಲಿ ನೋಡಿ, ಏದು ಒಂದು ಕೆಲಸ ಏನೈತಿ? ಒಂದು ತೊಟ್ಟಿ ತುಂಬಲು. ಹಾಗಾದ್ರೆ ಒಂದು ತೊಟ್ಟಿ ಒಳಗೆ ನೀರು ತುಂಬಿಸೋದು ಕೆಲಸ ಏದೈತಿ. ಬಿದೇನೈತಿ? ಅದೇ ತೊಟ್ಟಿ ತುಂಬಲು ಇನ್ನು 30 ನಿಮಿಷ ಬೇಕು. ಇವೊಂದು ಕೆಲಸ ಏನೈತಿ? ನೀರು ತುಂಬಿಸುವಂಥ ಒಂದು ಕೆಲಸ ಐತಿ. ಹಾಗೂ ಸಿನಲ್ಲಿಯೂ ಅದೇ ತೊಟ್ಟಿ ಖಾಲಿ ಮಾಡಲು 60 ನಿಮಿಷ ಬೇಕು. ಇವೊಂದು ಒಂದು ಕೆಲಸ ಏನೈತಪ್ಪ ಅಂತಂದ್ರೆ ಸಿದು ಒಂದು ಕೆಲಸ ಏನೈತಪ್ಪ ಅಂದ್ರೆ ಇವರಿಬ್ಬರು ಒಂದು ತೊಟ್ಟಿ ಒಳಗೆ ಒಂದು ನೀರನ್ನು ತುಂಬ್ತಾರ. ಇವರಿಬ್ಬರು ತುಂಬಿದ್ರಪ್ಪ ಅಂದ್ರೆ ಇವ ಅದನ್ನು ಖಾಲಿ ಮಾಡ್ತಾನೆ. ಇವೆಲ್ಲ ಪ್ಲಸ್ ಆದ್ರಪ್ಪ ಅಂತಂದ್ರೆ ಇದು ಒಂದೇ ಮೈನಸ್ ಆಗುತ್ತೆ. ಈಗ ಇವರೊಬ್ಬರು 5ರಷ್ಟು ನೀರನ್ನು ತುಂಬಿಸೋದ್ರ ಬಗ್ಗೆ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಇವ 1ರಷ್ಟು ನೀರನ್ನು ಖಾಲಿ ಮಾಡೋದ್ರ ಬಗ್ಗೆ ಕೆಲಸ ಮಾಡ್ತಾನೆ. ಹಾಗಾದ್ರೆ ನೋಡಿ, 3 1 2 5. 5ರಲ್ಲಿ ಇದು 1 ತೆಗೆದಾಗ 4 ಉಳಿತು. ಹಾಗಾದ್ರೆ ಕೆಲಸಗಳು ಎಷ್ಟಿದಾವೆ? 60 ಕೆಲಸಗಳೇ ಆಗಬೇಕಾಗವು. ಹಾಗಾದ್ರೆ 1 ನಿಮಿಷಕ್ಕೆ ಇದು 1 ನಿಮಿಷಕ್ಕೆ ಇದು 1 ನಿಮಿಷಕ್ಕೆ 4 ಕೆಲಸ ಅಂತಂದಾಗ 60 ಕೆಲಸ ಆಗಕ್ಕೆ 4 1 4 15. 15 ನಿಮಿಷದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಕೆಲಸ ಆಗಬೇಕಂದ್ರೆ ಎಷ್ಟು? 15 ನಿಮಿಷ ಬೇಕು. ನೋಡಿ, ಇದೊಂದು ಕೆಲಸ ನಾನು ಏನಂತ ತಿಳ್ಕೊತೀನಪ್ಪ ಅಂತಂದ್ರೆ 60 ಬಿಂದಿಗೆ ಹಿಡಿಯುವಷ್ಟು ನೀರಿನ ಒಂದು ಬ್ಯಾರಲ್ ಐತೆ ಅಂತ ಅನ್ಕೋತೀನಿ. ಇಲ್ಲಿ 60 ಕೆಲಸ ಅಂದ್ರೆ ನಾ ಏನು ಮಾಡೀನಿ? ಒಂದು ಬ್ಯಾರಲ್ ಐತಿ, ಅದು ಎಷ್ಟಪ್ಪ ಅಂತಂದ್ರೆ 60 ಬಿಂದಿಗೆ ನೀರನ್ನು ಹಿಡಿತೈತಿ ಅಂತಂದಾನೆ.
ಇಲ್ಲಿ ಏದು ಒಂದು ಕೆಲಸ ಏನೈತಿ ನೀರು ತುಂಬೋದೈತಿ, ಬಿದು ಏನೈತಿ ನೀರು ತುಂಬೋದೈತಿ, ಸಿದು ಒಬ್ಬೊಂದೇ ಕೆಲಸ ಏನೈತಿ ಆ ನೀರನ್ನು ಖಾಲಿ ಮಾಡೋದೈತಿ. ಏನು ಮಾಡ್ತಾನಪ್ಪ ಅಂತಂದ್ರೆ ಮತ್ತು ಬಿ, ಎ ಮತ್ತು ಬಿ ಏನು ಮಾಡ್ತಾರೆ, ಇವ ಎ ಆದರೆ ಇವ ಬಿ ಅಂತ ಅಂದ್ಕೊಳ್ಳಿ. ಏನು ಮಾಡ್ತಾನೆ, 3 ಬಿಂದಿಗೆ ನೀರು ಹಾಕ್ತಾನೆ. 1 ನಿಮಿಷಕ್ಕೆ ಇದು 1 ನಿಮಿಷಕ್ಕೆ, ಇವ 1 ನಿಮಿಷಕ್ಕೆ ಎಷ್ಟು ಬಿಂದಿಗೆ ನೀರು ಹಾಕ್ತಾನೆ, 2 ಬಿಂದಿಗೆ. ಹಾಗಾದರೆ ಇಲ್ಲಿ ಒಟ್ಟು ಎಷ್ಟು ಬಿಂದಿಗೆ ನೀರದು, ಇವ 2 ಇವನು 3, 5 ಬಿಂದಿಗೆ ನೀರದು. ಇವರು ಹಾಕಿರೋಷ್ಟು ಎಷ್ಟು, ಒಂದು ಬ್ಯಾರಲ್ದಲ್ಲೇ 5 ಬಿಂದಿಗೆ ನೀರು ಹಾಕಿದ್ರು. ಇಲ್ಲಿ ಸಿ ಏನು ಮಾಡ್ತಾನಪ್ಪ ಅಂತಂದ್ರೆ ಇದೇ 1 ನಿಮಿಷದೊಳಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಎಷ್ಟು, 1 ಬಿಂದಿಗೆ ನೀರು ಖಾಲಿ ಮಾಡ್ತಾನೆ. 1 ಬಿಂದಿಗೆ ನೀರನ್ನ ಏನು ಮಾಡ್ತಾನೆ, ಈ 1 ಬಿಂದಿಗೆ ನೀರನ್ನು ಖಾಲಿ ಮಾಡ್ತಾನೆ. ಇಲ್ಲಿ ಉಳಿತೆಷ್ಟು, 4 ಬಿಂದಿಗೆ ನೀರು ಅಷ್ಟೇ ಉಳಿತು. ಇಲ್ಲಿ ಒಂದು ಬ್ಯಾರಲ್ದಾಗ 1 ನಿಮಿಷದಲ್ಲಿ ಎಷ್ಟು ಉಳಿತು, 1 ನಿಮಿಷದಲ್ಲಿ 4 ಬಿಂದಿಗೆ ನೀರು ಉಳಿತು. ಈಗ ಒಟ್ಟು ಕೆಲಸ ಎಷ್ಟೈತಿ, 60 ಬಿಂದಿಗೆ ನೀರು ಹಿಡಿತೈತಿ ಅದು. ಹಾಗಾದ್ರೆ 60 ಬಿಂದಿಗೆ ನೀರು ಹಿಡಿಯೋಕೆ ಎಷ್ಟು ಟೈಮ್ ತೊಗೊತೈತಿ, 15 ನಿಮಿಷ ತೊಗೊತೈತಿ.